ಅಯ್ಯೋ, ಯಾರಪ್ಪ ನೀನು? ಮೈ ಮೇಲೆಲ್ಲ ಗೂಳಿ ಬಂದಂಗ್ ಬರ್ತಾ ಇದೆಯಲ್ಲ, ಸ್ವಲ್ಪ ದೂರದಲ್ಲಿ ನಿಂತ್ಕೋ. ಅಯ್ಯೋ ಅಮ್ಮ, ನಾನು ಈ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಇದ್ದೀನಿ. ಏನೋ ದರಿದ್ರವಾಗಿದ್ದೀನಿ ಅಂತಿದೀಯಾ? ನಿನ್ ಮಕ್ಕ ಯಾವತ್ತಾದ್ರೂ ಕನ್ನಡಿ ನೋಡ್ಕೊಂಡಿದ್ಯಾ? ಸೀದೋಗಿರೋ ಬಾಣ್ಲಿ ತರ ಐತೆ ನಿನ್ ಮಕ್ಕ. ಕೈ ನೋಡು, ಕಾಲ್ ನೋಡು, ಒಣಗೋಗಿರೋ ಕಡ್ಡಿಗಳು, ಹೊಟ್ಟೆ ಮಾತ್ರ ಈ ದಪ್ಪ ಐತೆ, ತಲೆ ಬುಂಡಲ್ಲಿ ಕೂದ್ಲಿಲ್ಲ, ಈಟು ಮಾತ್ರ ಐತೆ. ಇವನು ನನ್ನನ್ನ ದರಿದ್ರವಾಗಿದ್ದೀನಿ ಅಂತ ಅಂತೀಯ? ಫಸ್ಟ್ ನಿನ್ನ ನೋಡ್ಕೋ ಹೋಗು. ಏನ್ ಸರ್ ಇದು, ಇವ್ರು ಈ ತರ ಮಾತಾಡ್ತಿದ್ದಾರೆ? ಅಯ್ಯೋ ಅಮ್ಮ, ಸುಮ್ಮನೆ ಇರಿ, ಇವರು ಡಾಕ್ಟರು. ಏನ ಡಾಕ್ಟರ? ಅಯ್ಯೋ ದೇವ್ರೆ, ಯಾವ ಕಡೆಯಿಂದ ಈ ಅಪ್ಪ ನಿಮ್ಗೆ ಡಾಕ್ಟರ್ ಅಂತ ಕಾಣಿಸ್ತಾನೆ ಅಂತ ನನಗೇನೋ ಇವನು ಸುಳ್ಳು ಹೇಳ್ಕೊಂಡ್ ಬಂದಾನೆ ಅಂತ ಅನ್ನಿಸ್ತೈತೆ. ಈ ಅವ್ರು ಇವ್ರು ಹೇಳ್ತಿರ್ತಾರಲ್ಲ, ಸುಳ್ಳು ಹೇಳ್ಕೊಂಡು ಡಾಕ್ಟರ್ ಡಾಕ್ಟರ್ ಅಂತ ಇಂಜೆಕ್ಷನ್ ಕೊಟ್ಟು ಹಂಗಾಯ್ತು ಹಿಂಗಾಯ್ತು ಅಂತ. ಯಪ್ಪ, ನೀನ್ ನನ್ ಮಗಳಿಗೆ ಇಂಜೆಕ್ಷನ್ ಕೊಡ್ಬೇಡ ಕಣಪ್ಪ ನೀನು. ಏನಮ್ಮ ನೀವು ಈ ತರ ಎಲ್ಲ ಮಾತಾಡ್ಕೊಂಡು? ಬನ್ನಿ ಸೈಡ್ ಬನ್ನಿ, ನನ್ನ ಪೇಷಂಟ್ ನ ಟ್ರೀಟ್ ಮಾಡ್ಬೇಕು. ಅಯ್ಯೋ 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 ಅಯ್ಯೋ, ನಿನ್ ಬಾಯಿ ಹುಳ ಬೀಳ, ನನ್ನೇ ನೀನ್ ಕಿಟಿ ಮಾಡ ಅಂತೀಯ? ನಿನ್ನ ನನ್ಗೆ ನಿನ್ ತಾಯಿ ವಯಸ್ಸಾಗೈತೆ, ಅಷ್ಟಕ್ಕಾದ್ರೂ ಬೆಲೆ ಬೇಡವಾ? ದೊಡ್ಡವರು ಚಿಕ್ಕವರು ಅನ್ನೋದು ಏನೂ ಇಲ್ಲ ನಿಮ್ಗೆ. ಅಯ್ಯೋ ದೇವ್ರೇ, ಸರಿ ಕಣಮ್ಮ, ನಂದೇ ತಪ್ಪಾಯ್ತು. ಸರಿ ಹೇಳಿ ಸರಿ, ಇವ್ರಿಗೆ ನನಗ್ ಒಳಗಡೆ ಹೋಗ್ ಜಾಗ ಬಿಡಿ. ಅಜ್ಜಿ, ನೀವು ಸ್ವಲ್ಪ ಈ ಕಡೆಗೆ ಬನ್ನಿ, ಅವ್ರು ಒಳಗಡೆ ಹೋಗ್ತಾರಂತೆ. ಅಯ್ಯೋ ಮೊಮ್ಮಗ್ಗೆ, ಓದಿದೀನಿ ಬರ್ದಿದೀನಿ ಅಂತೀಯ, ನಿನ್ಗೆ ಅಷ್ಟು ಗೊತ್ತಾಗ್ತಲ್ವಾ? ಈ ಅಪ್ಪ ನೋಡಿದ್ರೆ ಡಾಕ್ಟರ್ ತರ ಇಲ್ಲ, ಆಮೇಲೆ ಏನಾದ್ರು ಮಾಡಿ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಬೇಡ, ಸುಮ್ಮನೆ ಬೇರೆ ಡಾಕ್ಟರ್ ಬರ್ಲಿ. ಸರಿ ಆಯ್ತು, ಅದ್ಯಾರ ಕರ್ಸ್ಕೊತೀರಾ ಕರ್ಸ್ಕೊಡಿ, ನಾನ್ ನೋಡಲ್ಲ. ಸರಿ, ಏನ್ ಸರ್ ನೀವು, ಅವ್ರಿಗೇನೋ ವಯಸ್ಸಾಗಿದೆ, ಸ್ವಲ್ಪ ಕಿವಿನೂ ಕೇಳಿಸಲ್ಲ, ಅದಕ್ಕೆ ಹಂಗ್ ಮಾತಾಡ್ತಿದ್ದಾರೆ. ಬಿಡಿ ಸರ್, ಅವ್ರ ಮಾತು ತಲೆಗೆ ಹಾಕೋಬಿಡಿ ಸರ್. ಅದೇನೋ ವಾರ್ಡ್ ಶಿಫ್ಟ್ ಮಾಡ್ಬೇಕು ಅಂದ್ರಲ್ಲ, ಒಂಚೂರು ಬೇಗ ಮಾಡ್ಕೊಡಿ ಸರ್, ಇವರೆಲ್ಲ ನೋಡಕ್ ಬಂದಿದ್ದಾರೆ. ಸರಿ ಸರಿ. ಅಯ್ಯೋ ಇವನ ನೋಡು, ನಾನು ಅಷ್ಟು ಹೇಳಿದ್ರು ಒಳಗಡೆ ಹೋಗಿ ಬಿಟ್ಟಿದ್ದೆ. ಅಯ್ಯಪ್ಪ ಗಂಗು, ಹೇಗಿದ್ಯಾ? ಸ್ವಲ್ಪ ನೋವೆಲ್ಲ ಕಮ್ಮಿ ಆಗಿದ್ಯಾ? ಏನ್ ಅನಿಸ್ತದೆ ನಿನ್ಗೆ ಇವಾಗ? ಅಯ್ಯ, ಬಾರಪ್ಪ ಈ ಕಡಿಕೆ, ನಾನ್ ನನ್ ಮಗಳ್ ನೋಡ್ಬೇಕು. ಮಗಳೇ ಗಂಗವ್ವ, ಹೆಂಗಿದೀಯವ್ವ? ಮಗಳ ನಿಮ್ಗಿಂದ ಆಯ್ತು ಅಂತ ಕೇಳಿ ನನ್ಗೆ ಜೀವ ತಡೀಲೇ ಇಲ್ಲ ಕಣವ, ಅದಕ್ಕೆ ಓಡ್ ಬಂದ್ಬಿಟ್ಟೆ. ಹೆಂಗವ ಆಯ್ತಿದಲ್ಲ, ಒಂದ್ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓಡ್ಬೇಕು ತಾನೆ. ಏನಿಲ್ಲ ಬಿಡಮ್ಮ, ಬೇಜಾರ್ ಮಾಡ್ಕೋಬೇಡ, ಅದು ಹಿಂಗೋ ಆಗೋಯ್ತು, ಆಗಿದ್ದಾಗೋಯ್ತು, ಏನ್ ಮಾಡಕ್ಕಾಗುತ್ತೆ. ನೀವೆಲ್ಲ ಯಾವಾಗ ಬಂದ್ರಿ ಅಣ್ಣ? ಯಾಕಮ್ಮ ಏನು ಮಾತಾಡ್ತಾನೆ ಇಲ್ಲ? ಅಯ್ಯೋ, ಏನ್ ಹೇಳವ ನಾನು. ಸ್ವಲ್ಪ ಇತ್ತೀಚೆಗೆ ಅವಾಗ ಒಂದ್ ಸ್ವಲ್ಪನಾದ್ರೂ ಕೇಳಿಸ್ತಾ ಇತ್ತು, ಇವಾಗ ಅಪ್ಪಟ ಕೇಳ್ದಂಗೆ ಆಗೋಗ್ಬಿಟ್ಟೈತೆ. ಜೋರ ಕೂಗ್ ಮಾತಾಡಿದ್ರೆ ಮಾತ್ರ ಕೇಳ್ಸೋದು, ಇಲ್ಲ ಅಂದ್ರೆ ಏನು ಕೇಳ್ಸೋದಿಲ್ಲ. ಹೌದಾ? ಸರಿ ಅಣ್ಣ. ಗಂಗು, ಈಗ ಹೆಂಗೈತಮ್ಮ? ಪರವಾಗಿಲ್ಲ ಅಣ್ಣ, ಅದೇ ಈಗ ಏನೋ ಆಪರೇಷನ್ ಮಾಡಿದಾರಲ್ಲ, ಅದೊಂದ್ ಸ್ವಲ್ಪ ಪೇನ್ ಇದೆ. ಇಂಜೆಕ್ಷನ್ ಮಾತ್ರ ತಗೊಳ್ಳೋದು, ಇನ್ನೇನ್ ಮಾಡೋದು. ನೋಡಮ್ಮ, ಎಷ್ಟು ಖುಷಿಯಾಗಿದ್ದೆ. ಯಾರ್ ಕಣ್ಬಿತ್ತೋ ಏನೋ ಹಿಂಗಾಗೋಗ್ಬಿಡ್ತು, ಏನ್ ಮಾಡೋದು? ಇನ್ಯಾರ್ ಕಣ್ಬಿತ್ತು? ನಮ್ಮ ಮನೆಗ್ ಬಂದ್ ಸೇರ್ಕೊಂಡವಳಲ್ಲ ಸೊಸೆ ಅಂತವ, ಅವಳ ಕಾಲ್ಗುಣದಿಂದಾನೇ ಹಿಂಗಾಗಿರೋದು. ಆದಿ, ಆತರ ಎಲ್ಲ ಮಾತಾಡ್ಬೇಡ ನೀನು. ನನ್ ಸೊಸೆ ಬಂಗಾರ ಬಂಗಾರ ಕಣೋ, ಅವಳ ಬಗ್ಗೆ ನಿನಗೇನೋ ಗೊತ್ತು? ಮಮ್ಮಿ, ನೀವ ಈ ಮಾತು ಹೇಳ್ತಿರೋದು? ಹೌದು, ನಾನೇ ಹೇಳ್ತಿರೋದು. ಅದೆಲ್ಲ ಮಾತಾಡ್ಬೇಕಾ ಈಗ? ಸುಮ್ಮನೆ ಇರು. ಗಂಗು, ನೀನು ಹಾಸ್ಪಿಟಲ್ ನಲ್ಲಿ ಇರೋದ್ ಬೇಡ, ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ. ಅದೇನೇ ಖರ್ಚಾಗ್ಲಿ, ಡಾಕ್ಟರ್ ನರ್ಸ್ಗೆ ಮನೆಯಲ್ಲೇ ಬಂದು ಟ್ರೀಟ್ ಮಾಡ್ತಾರ ವ್ಯವಸ್ಥೆ ಮಾಡ್ತೀನಿ. ಮನೆಗೆ ಹೋಗ್ಬಿಡೋಣ ಇವತ್ತು. ಹ್ಞೂ ರೀ, ನನಗೂ ಈ ಹಾಸ್ಪಿಟಲ್ ಸ್ಮೆಲ್, ಇಲ್ಲಿ ಪೇಷಂಟ್ಗಳು ಇದೆಲ್ಲ ನೋಡ್ತಿದ್ರೆ ತಲೆ ಕೆಟ್ಟಂಗಾಗತ್ತೆ. ಫಸ್ಟ್ ಮನೆ ಕರ್ಕೊಂಡೋಗಿ ನನ್ನ. ನೋಡೋಣ ಇರು, ಡಾಕ್ಟರ್ ಹತ್ರ ಮಾತಾಡ್ತೀನಿ ಅದ್ರ ಬಗ್ಗೆ. ಮಮ್ಮಿ, ನಾನ್ ನಿಮ್ಗೆ ಗಂಜಿ ಮಾಡಿಸ್ಕೊಂಡ್ ಬಂದಿದ್ದೀನಿ, ಸ್ವಲ್ಪ ಗಂಜಿ ಕುಡೀರಿ. ಇಲ್ಲಮ್ಮ, ಬೇಡ ಏನನು. ಹಾಗಂದ್ರೆ ಆಗತ್ತೆ ಮಮ್ಮಿ, ನಿನ್ನೆಯಿಂದ ಏನು ತಿಂದಿಲ್ಲ, ಆಪರೇಷನ್ ಅಂತ ಹೇಳಿ ಏನು ಕೊಡ್ಲೂ ಇಲ್ಲ ಅವರು. ಇವಾಗ್ಲಾದ್ರೂ ಸ್ವಲ್ಪ ಗಂಜಿ ಕುಡೀರಿ. ಹ್ಞೂ ಅತ್ತೆ, ನೀವು ಏನೋ ತಿಂದಿಲ್ಲ ಅಂದ್ರೆ ನಿಮ್ಗೆ ಸುಸ್ತಾಯ್ತದೆ, ಒಂಚೂರು ಗಂಜಿನ ಕುಡೀರಿ. ಅದ್ಯಾಕೆ ಎಲ್ಲಾರು ಮಕ್ಕ ನೋಡ್ತಾ ಕೂತಿದ್ಯಾ? ಏ ದೀಪ್ತಿ, ಅದೆಂತದ ತಂದಿದೀನಿ ಅಂದೆಲ್ಲ ಕೊಡಿಲಿ, ನಾನೇ ತಿನ್ನಿಸ್ತೀನಿ ಅವ್ರಿಗೆ. ಏನ್ ಒಳ್ಳೆ, ನಿಮ್ಗೆಲ್ಲ ಒಂದು ಸೌಕರ್ಯ ಮಾಡಕ್ ಬರೋದಿಲ್ವಾ? ಹುಷಾರಿಲ್ಲ, ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಅವ್ರನ್ನ ಹೆಂಗ್ ನೋಡ್ಕೋಬೇಕು ನೀವೆಲ್ಲಾರು? ನಾನು ಇದ್ದಿದ್ದಕ್ಕೆ ಸರಿ ಹೋಯ್ತು, ನಾನು ಇಲ್ಲ ಅಂತಂದ್ರೆ ಅವ್ರಿಗೆ ಏನು ಕೊಡೋದು ಇಲ್ಲ ಹೊಟ್ಟೆಗೆ. ಸರಿ ಹೋಯ್ತು ಬಿಡಜ್ಜಿ. ಮತ್ತೆ ಅಲ್ಲ, ನಾವು ಅವಾಗಿಂದ ಅದನ್ನೇ ಹೇಳ್ತಾ ಇದೀವಿ, ಊಟ ಮಾಡಿ ಅಂತವ. ಗಂಜಿ ತಂದಿದೀನಿ, ಗಂಜಿ ಕುಡೀರಿ ಅಂದ್ರೆ ಮಮ್ಮಿ ಕುಡಿತಾ ಇಲ್ಲ. ಈ ಅಜ್ಜಿ ನೋಡಿದ್ರೆ ನಮ್ಗೆ ಬೈಯುತ್ತೆ. ತಗಬಾ, ಅದೆಂತದು ಬಾಕ್ಸ್ ಹಾಕೊಂಡು ತಗೊಂಬಂದಿದ್ಯಲ್ಲ, ಬಟ್ಲಿಗೆ ಹಾಕೊಂಡು ಕೊಡು, ತಿನ್ನಿಸ್ತೀನಿ ನಾನು. ಓ, ರವೆ ಗಂಜಿ ತಂದಿದೀಯಾ? ಸರಿ ಬಿಡು, ಅದನ್ನೇ ಕೊಡೋಣ. ಒಂಚೂರು ಮೆತ್ತಗೆ ಅನ್ನ ಮಾಡ್ಕೊಂಡು ಒಂಚೂರು ಬೇಳೆ ರಸ ಗಿಸ ಮಾಡ್ಕೊಂಬಂದಿದ್ದೆ ಆಯ್ತಿರ್ಲಿಲ್ವಾ? ಈ ಗಂಜಿ ಹೊಟ್ಟೆಗೆ ಎಲ್ಲಿ ಸಾಲ್ತದೆ? ಡಾಕ್ಟರ್ ಹೇಳಿದ್ದು ಗಂಜಿ ಕೊಡಿ ಅಂತ. ಈಗ ಸದ್ಯ ಗಂಜಿನೇ ಕೊಟ್ಟಿರಿ, ಆಮೇಲಿಂದ ಬೇರೆ ಏನಾದ್ರು ಮಾಡಿಸ್ಕೊಂಡ್ ಬರ್ತೀನಿ. ಏನ ನಿಂಗೆ ಯಾಕೆ ಬೇಕಾದೆಲ್ಲವ ಅಂತ ಕೇಳ್ತೀಯ? ಅಯ್ಯೋ ನಿನ್ನ, ನಾನು ಇವಳನ್ನ ಹೆತ್ತು ಹೊತ್ತು ಸಾಕಿದೀನಿ, ಅರ್ಥ ಆಯ್ತಾ? ನನ್ ಮಗಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನೀವೇನು ಎಲ್ಲ ಇಲ್ಲೇ ಮಕ್ಕ ನೋಡ್ತಾ ನಿಂತಿದ್ರಲ್ಲ, ಎಲ್ಲಾರು ಒಂಚೂರು ಈಚೆ ಕಡೆ ಇರಿ, ಅವ್ರು ಒಂಚೂರು ತಿನ್ನಿಸ್ಬಿಟ್ಟು ಕರಿತೀನಿ. ಆಮೇಲೆ
ಬಾಬಾ ಬನ್ನಿ, ನಾವು ಏನಾದ್ರು ಊಟ ಮಾಡ್ಕೊಂಬರೋದ. ಪಾಪ ನೀವು ಏನಾದ್ರು ತಿಂದಿದ್ದೀರೋ ಇಲ್ವೋ? ನನ್ ತಂಗಿನೂ ಹುಷಾರಾಗ ಅವಳಲ್ಲ ಈಗ. ನಾವ್ ಅಮ್ಮ ಇರ್ತಾರೆ, ಒಂಚೂರು ಅದೇನ್ ತಿನ್ನಿಸ್ಬಿಟ್ಟು ನೋಡ್ಕೊತಾ ಇರ್ತಾರೆ. ಬನ್ನಿ ನಾವು ಏನಾದ್ರು ತಿನ್ಕೊಂಬರೋಣ. ಇಲ್ಲ ಶ್ರೀಕಂಠ, ನನಗೆ ಏನು ತಿನ್ನೋ ಮನ್ಸು ಇಲ್ಲ. ಅಯ್ಯೋ, ಹಂಗಂದ್ರೆ ಆಗುತ್ತಾ ಹೇಳಿ? ಬನ್ನಿ. ಅದಕ್ಕೆ ಬನ್ನಿ, ಇನ್ನ ಅಜ್ಜಿ ಸುಮ್ಮನೆ ಬೈಯುತ್ತೆ. ಬನ್ನಿ ನಾವು ಹೊರಗಡೆ ಇರೋಣ. ಸರಿ ದೀಪ್ತಿ ಬಾ. ಅಮ್ಮ, ನೀನ್ ಬಂದಿದ್ದು ತುಂಬಾ ಒಳ್ಳೇದಾಯ್ತಮ್ಮ. ನನ್ಗೆ ಏನ್ ಮಾಡ್ಲಿ ಏನ್ ಬಿಡ್ಲಿ ಅನ್ನಂಗಾಗ್ಬಿಟ್ಟಿತ್ತು. ನಮ್ಮ ಮನೆಯಲ್ಲಿ ಏನೇನ್ ಮಾಡ್ತಾ ಇದೆ ಅಮ್ಮ, ನನ್ಗೆ ಯಾರ್ ಹೇಳಿ ಯಾರ್ ಬಿಡ್ಲಿ ಅನ್ನಂಗಾಗ್ಬಿಟ್ಟಿತ್ತು. ಎಂತದ್ದು ಬಿಸ್ಕೆಟ್ ಬೇಕಾಗಿತ್ತಾ? ಅಯ್ಯೋ ದೇವ್ರೆ, ಬಿಸ್ಕೆಟ್ ತಂದಿಲ್ವಲ್ಲವಾ? ಒಂದ್ ಕೆಲ್ಸ ಮಾಡು, ಈಗ ಗಂಜಿ ಕುಡ್ಕೋ, ಆಮೇಲೆ ಬಿಸ್ಕೆಟ್ ತಂದು ಕೊಟ್ಟ ನಾನು ತಿನ್ನುವೆ. ಅಯ್ಯೋ ಈ ಅಮ್ಮ ಬೇರೆ ಕಿವಿ ಕೇಳ್ಸಲ್ಲ. ನೀನು ಇಲ್ಲಿಗ್ ಬಂದಿತ್ತು ನನ್ಗೊಂಥರ ಧೈರ್ಯ ಬಂದಂಗ ಆಯ್ತು ಅಂದೆ. ಓ ಹೌದಾ? ಅಯ್ಯೋ ತಗೋ, ನಾನ್ ನಿನ್ಗೆ ಹುಷಾರಾಗೋವರೆಗೂ ಇನ್ನು ನಿಮ್ಮನೆಲ್ಲೇ ಇರ್ತೀನಿ. ಇರಮ್ಮ, ಮೊದ್ಲು ತಿನ್ನು ಇದ. ಹೊಟ್ಟೆ ತಿಂದಿಲ್ಲ ಅಂತಂದ್ರೆ ಮನುಷ್ಯಗ್ ಶಕ್ತಿ ಹೆಂಗ್ ಬರುತ್ತೆ? ಶಕ್ತಿ ಇಲ್ಲ ಅಂತಂದ್ರೆ ಈ ಕಾಲೆಲ್ಲ ಏನೋ ಏಟಾಗೈತೆ ಅಂತ ಅಂದ್ರಲ್ಲ, ಅದಕ್ಕೆಲ್ಲ ಕೂಡ್ಕೊಳಕ್ಕೆಲ್ಲ ನಿಮ್ಗೆ ಅದು ಇದು ತಿನ್ನಿಸ್ಬೇಕು. ಇನ್ನು ಕೋಳಿ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ ತರಿಸ್ತೀನಿ. ದಿನಾ ಬೆಳಿಗ್ಗೆ ಒಂದೊಂದ್ ಮೊಟ್ಟೆ ತಿನ್ನು. ಆಮೇಲೆ ಅದೆಂತೆಂತದ್ದು ಹೇಳ್ತಿರಲ್ವಾ, ಪ್ರೋಟೀನು ಗೀಟಿನು ಕ್ಯಾಲ್ಸಿಯಂ ಅಂತ, ಅವೆಲ್ಲಾನು ಜಾಸ್ತಿ ತಗೋಬೇಕು. ಇನ್ಮೇಲೆ ತಿನ್ಬೇಕು ನೀನು. ನಾನ್ ಬಂದಿದ್ದೀನಲ್ಲ, ಈ ಲಕ್ಷ್ಮಮ್ಮ ಇರೋ ಕಡೆ ಯಾವತ್ತು ಯಾರಿಗೂ ಏನು ತೊಂದ್ರೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಹೌದಮ್ಮ, ನೀನ್ ಬಂದಿದ್ದು ನನ್ಗೊಂಥರ ಆನೆ ಬಲ ಬಂದಂಗಾಯ್ತು. ಏನೋ ನೀನ್ ಬರ್ಬಾರ್ದಾಗಿತ್ತು, ಅಲ್ಲೇ ಇರುವೆ ಅಂತ ಹೇಳ್ತಾ ಇದೀಯಾ? ಅಯ್ಯೋ ಮಗ್ಳೇ, ನಿನ್ ಹಿಂಗ ಆಗೈತಿ ಅಂತ ಗೊತ್ತಾಗಿನು ನನ್ ಮನೇಲಿ ಹೆಂಗಿರ್ಲಿ ಹೇಳು? ನಮ್ಮ ಮನೇಲಿ ಹೇಳ್ದು ನನ್ ಸೊಸೆ ನನ್ ಮೊಮ್ಮಕ್ಳೆಲ್ಲವ, ಅಯ್ಯೋ ಅಮ್ಮ ನಿಂಗೆ ವಯಸ್ಸಾಗ್ಬಿಟ್ಟೈತೆ, ನೀನು ಹೋಗ್ಬೇಡ ಅಲ್ಲಿ ಅಂತವ. ನನ್ಗೆ ಆ ವಯಸ್ಸಾಗೈತೆ ನೋಡ್ ಹೆಂಗಿದೀನಿ, ಇನ್ನು ಗಟ್ಟಿ ಮುಟ್ಟಾಗಿದ್ದೀನಿ. ಈಗಿನ ಕಾಲದವ್ರೆ ನನ್ ಮುಂದ್ಗಡೆ ಜೊಳ್ಳು. ನನ್ನಂಗಾದಾಗ ಅವ್ರಿಗೆಲ್ಲ ಏನ್ ಶಕ್ತಿ ಇರ್ತದೋ ಮೂಲೆಲ್ ಮಲ್ಗಿರ್ತಾರ, ಯಾರಿಗ್ ಗೊತ್ತು? ನೋಡ್ ಹೆಂಗ್ ಓಡಾಡ್ತಾ ಇದೀನಿ. ಅಂತದ್ರಲ್ಲಿ ನನ್ನನ್ನ ಹೋಗ್ಬೇಡ ಅಂತಂದ್ರೆ ಇದ್ ಬಿಡ್ತೀನ ನಾನು. ಅದು ನನ್ ಮಗಳಿಗೆ ಹಿಂಗ ಆಗೈತೆ ಅಂತ ವಿಚಾರ ಗೊತ್ತಾದ್ಮೇಲೆ ಅದಕ್ಕೆ ಅವ್ರಿಗೆಲ್ಲರಿಗೂ ಸರಿಯಾಗಿ ಮುಟ್ಟಿಸ್ಬಿಟ್ಟು ಬಂದಿದ್ದೀನಿ. ಇನ್ನೀನ್ ಹುಷಾರಾಗೋವರೆಗೂ ನಾನು ಆ ಕಡೆಗ್ ಹೋಗೋದೇ ಇಲ್ಲ. ನೀನ್ ಬಿಟ್ಟು ನಾನು ಎಲ್ಲೂ ಅಳ್ಳಾಡಕಲ್ಲ. ಆಮೇಲೆ ನಿನ್ ಸೊಸೆನೂ ನೋಡಿದ್ನಲ್ಲ, ಭಾರಿ ಒಳ್ಳೆ ಮಗ ಕಣೆ. ಯಾವಾಗ ನಾವೇ ಹುಡುಕ್ ತಂದಿದ್ರು ಅಂತ ಒಳ್ಳೆ ಮಗಿನ್ ತತ್ತಿರ್ಲಿಲ್ಲ. ಎಷ್ಟು ಅತ್ತೆ ಈಗ ಆಗೈತೆ ಅಂತ ಎಷ್ಟು ಕೊರಗ್ತಾ ಇದ್ಲು ಗೊತ್ತಾ ಹೊರಗಡೆ. ಅವಳ ಕಣ್ಣು ನೋಡೇ ಗೊತ್ತಾಗೋಯ್ತು ನನ್ಗೆ ಅವಳು ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾಳೆ ಅಂತ ಮಗ ಸಿಕ್ಕಕ್ಕೆ ನೀನ್ ಪುಣ್ಯ ಮಾಡಿದ್ದೆ. ಹೂನಮ್ಮ, ಅವಳು ಒಳ್ಳೆ ಹುಡುಗಿನೇ. ಆದ್ರೆ ಇನ್ನ ತಿಳುವಳಿಕೆ ಇಲ್ಲ, ಸಿಟಿಯವ್ರ ತರ ಇರಲ್ಲ. ಮಾತಲ್ಲಿ ಒಂಚೂರು ವ್ಯತ್ಯಾಸ ಅನ್ನೋದ್ ಬಿಟ್ರೆ ಇನ್ನೆಲ್ಲಾನು ಒಳ್ಳೇದೇನೆ. ಏನೋ ಮಾತ್ ಸರಿ ಇಲ್ವಾ? ಅಯ್ಯೋ ದೇವ್ರೆ, ನೋಡಿದ್ರೆ ಹಂಗ ಅನ್ಸದೇ ಇಲ್ವಲ್ಲ ಅಂತ ಹುಡುಗಿ ಅದು. ಕಲಿಸ್ತೀನಿ ಸುಮ್ನಿರ್ ನನ್ ಬುದ್ಧಿಯ. ನಾನ್ ಬಂದಿಲ್ವಾ, ಸರಿಯಾಗಿ ಬುದ್ಧಿ ಕಲಿಸ್ಬಿಟ್ಟು ಅವಳನ್ನ ಅಡ್ಕಕ್ ಹಾಕ್ಬಿಟ್ಟು ನಿಮ್ ಮನೆಗ್ ತಕ್ಕ ಸೊಸೆ ಮಾಡ್ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಕೇಳು ನಾನು. ಸರಿ ಆಯ್ತು, ಯಾರು ಬುದ್ಧಿ ಕಲಿಸ್ತೀಯೋ ಏನ್ ಮಾಡ್ತೀಯೋ ಅದೇವ್ರಿಗೆ ಗೊತ್ತು. ನಿನಗ್ ನಾವ್ ಹೇಳಿದ್ ಕೇಳ್ಸಲ್ಲ. ನಾವೇನೋ ಒಂದ್ ಹೇಳಿದ್ರೆ ನೀನೊಂದ್ ಅರ್ಥ ಮಾಡ್ಕೊಂಡಿರ್ತೀಯ, ಅದೇನೇನ್ ಮಾಡ್ತೀಯೋ. ಸರಿ ಬೇಗ ತಿನ್ಕೊ, ಆಮೇಲೆ ಯಾರು ಬರ್ತಾರೆ. ಆಮೇಲೆ ನನ್ನ ಹತ್ರ ಬಿಸ್ಕೆಟ್ ಬೇಕು ಅಂತ ಕೇಳ್ದಲ್ಲ, ಹಂಗ್ ಬಂದರ ಹತ್ರ ಬಿಸ್ಕೆಟ್ ತಂದ್ಕೊಡಿ, ಹಣ್ಣು ತಂದ್ಕೊಡಿ, ಹಂಪ್ಲು ತಂದ್ಕೊಡಿ ಅಂತ ಕೇಳ್ಬೇಡ. ಮರ್ಯಾದೆ ಏನಾಗ್ತಲ್ಲ. ಏನೊಳ್ಳೆ ಬಿಸ್ಕೆಟೇ ತಿಂದಿಲ್ಲ ಅನ್ನಂಗೆ ಬತ್ತಿದಂಗೆ ಬಿಸ್ಕೆಟ್ ಕೇಳ್ತೀಯ ನನ್ನ ಹತ್ರ? ಅಯ್ಯೋ ದೇವ್ರೆ. ಸರಿ ಬಿಡು, ಹೋಗ್ಲಿ. ಕೊಡೋದೇನ್ ಕೊಡುದು, ನಾನೇ ತಿಂತೀನಿ.